ಒಂದೊಂದು ಬಿಳಿ ಬಾಗಲು ಸೇರಿ ಒಂದು ಗನ್ನಾಯಿತು. ಇವತ್ತು ಬೇಟೆ ಅನ್ನೋದು ಇವತ್ತಿಗೂ ಇದೆ. ಅದು ಇಲ್ಲಿಗಲ್ ಆಗಿರೋದ್ರಿಂದ ಕೆಲವೊಂದು ಕಡೆ ತುಂಬ ಅವೇಡಿಗಲ್ ಆಗಿದೆ. ಪ್ರತಿಯೊಂದು ಕಡೆ ಇವತ್ತಿಗೂ ಇದೆ. ಅದು ಯಾಕಂದ್ರೆ ಮನುಷ್ಯ ಜೀನ್ಸಲ್ಲೇ ಬಂದ್ಬಿಟ್ಟಿದೆ ಬೇಟೆ ಅನ್ನೋದು. ಅದು ಯಾವುದೇ ಒಂದು ವಿಚಾರ, ಪ್ರಾಣಿ ಆಗಿರಲಿ ಅಥವಾ ಒಂದು ಪಕ್ಕದ ಹೊಲದಲ್ಲಿ ನುಗ್ಗೆಕಾಯೋ ಕಳೆಕಾಯಿ ಏನೋ ಕತ್ಕೊಂಡು ಬಂದಾದ್ರೂ ತಿನ್ನೋದು, ಅದು ಕೂಡ ಒಂದು ಬೇಟೆ ಆಗಿದೆ. ಬೇಟೆ ಅನ್ನೋದೇ ಜೀನ್ಸಲ್ಲಿ ಬಂದ್ಬಿಟ್ಟಿದೆ ಮನುಷ್ಯನಿಗೆ. ಸ್ವಾಮೀಜಿಗಳಿಂದ ಹೇಳ್ಕೊಂಡು ಪ್ರತಿಯೊಬ್ಬರು ತುಂಬ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನಂ ಈ ರೀತಿ ಮೂಡ್ ಬಂದಿದೆ. ಎಲ್ಲ ಹೇಳ್ತಾರೆ ಬೈ ಡಿಫಾಲ್ಟ್ ಇದು ಇಟ್ಟಾಗಲೇಬೇಕು ಸಿನಿಮಾ, ಯಾಕಂದ್ರೆ 14 ವರ್ಷದ ಎಲ್ಲನೂ ತುಂಬಿಟ್ಟಿದೆಯಾ ಅಂತಾರೆ. ಅದು ನಿಮ್ಮ ಮಟ್ಟಿನಲ್ಲಿದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ನಾನು ಫಸ್ಟ್ ಗೆಲುವು. ಇನ್ನೂ ಹೇಳ್ದೇ ಇರೋಂಥ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ನಾನು ಚಿತ್ರರಂಗದ ಮುಖಾಂತರ ನಾನು ಹೇಳ್ತಾ ಹೋಗ್ತೀನಿ. ಈ ಧ್ವನಿ ಇವತ್ತು ಕರ್ನಾಟಕಕ್ಕೆ ಮುಟ್ಟಿದೆ, ಮುಂದೆ ಭಾರತಕ್ಕೆ ಮುಟ್ಟುತ್ತೆ, ಇನ್ನೂ ಸಪೋರ್ಟ್ ಆದರೆ ಪ್ರಪಂಚಕ್ಕೆ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನಾನು ವರ್ಕ್ ಮಾಡ್ತೀನಿ. ಧೈರ್ಯ ಸರ್ವತ್ರ ಸಾಧನ.